ರಾಯಚೂರಲ್ಲಿ ಬಿಸಿಲ ಬೇಗೆಗೆ ಪೊಲೀಸ್ ಶ್ವಾನಗಳು ಪರದಾಡ್ತಾ ಇವೆ. ಶ್ವಾನಗಳ ಪರದಾಟ ಕಂಡು ಶ್ವಾನದಳ ಕಚೇರಿಗೆ ಎಸ್ಪಿ ಅರುಣಾಂಶು ಭೇಟಿ ಕೊಟ್ಟಿದ್ದಾರೆ. ಶ್ವಾನಗಳ ಸಮಸ್ಯೆ ಅರಿತು ಏರ್ ಕೂಲ್ ವ್ಯವಸ್ಥೆ ಮಾಡಿಸಿದ್ದಾರೆ ಎಸ್ಪಿ. ಏರ್ ಕೂಲರ್ ಗಾಳಿಯಲ್ಲಿ ಪೊಲೀಸ್ ಶ್ವಾನಗಳಿವೆ. ಪೊಲೀಸ್ ಶ್ವಾನಗಳಿಗೆ ನಿತ್ಯ 2 ಬಾರಿ ಸ್ನಾನಕ್ಕೆ ಸೂಚನೆ ಕೊಟ್ಟಿದ್ದಾರೆ. 5 ಶ್ವಾನಗಳ ಪೋಷಣೆ ತರಬೇತಿಗೆ 10 ಮಂದಿ ಸಿಬ್ಬಂದಿಯ ನಿಯೋಜನೆಯಾಗಿದೆ. ರಾಯಚೂರಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗ್ತಿದೆ. ಬಿಸಿಲಿನ ತಾಪದ ಜೊತೆಗೆ ಬಿಸಿ ಗಾಳಿ ಬೀಸ್ತಾ ಇರೋದ್ರಿಂದ ಜನಜೀವನ ನಡೆಸೋಕ್ಕೆ ತುಂಬ ಕಷ್ಟವನ್ನು ಜನರು ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಆದರೂ ಕೂಡ ಬಿಸಿಲಿನ ತಾಪ ಕಡಿಮೆ ಆಗಲ್ಲ. ಹೀಗಾಗಿ ಈಗ ರಾಯಚೂರಿನ ಪೊಲೀಸ್ ಏನು ಶ್ವಾನದಳಗಳಿದ್ದಾವೆ ಆ ಒಂದು ಶ್ವಾನಗಳಿಗೂ ಕೂಡ ಈಗ ಏರ್ ಕೂಲರನ್ನು ಅಳವಡಿಸುವಂಥದ್ದು ನಡೀತಾ ಇದೆ. ನಾನಿವತ್ತು ರಾಯಚೂರು SP ಮೈದಾನದಲ್ಲಿರ್ತಕ್ಕಂಥ ಒಂದು ಶ್ವಾನದಳದ ರೂಮಲ್ಲಿದ್ದೀನಿ. ನೀವು ಕೂಡ ನೋಡ್ತಾ ಇರ್ಬೋದು, ಶ್ವಾನಗಳಿಗೆ ರಾಯಚೂರು SP ಅವರ ನೇತೃತ್ವದಲ್ಲಿ ಈ ಒಂದು ಶ್ವಾನಗಳಿಗೆ ಏರ್ ಕೂಲರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾಯಚೂರಲ್ಲಿ 4 ಶ್ವಾನಗಳಿದ್ದು 4 ಅಥವಾ 5 ಶ್ವಾನಗಳಿದ್ದು ಆ ಎಲ್ಲ ಶ್ವಾನಗಳಿಗೂ ಕೂಡ ವಿಶೇಷವಾಗಿ ಏರ್ ಕೂಲರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇರುತ್ತೆ. ಆ ಬಿಸಿಲಿನ ತಾಪದಿಂದ ಶ್ವಾನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ದಿನಕ್ಕೆ 2 ಬಾರಿ ಶ್ವಾನಗಳಿಗೆ ಸ್ನಾನವನ್ನು ಮಾಡಿಸಲಾಗ್ತಾ ಇದೆ. ಜೊತೆಗೆ ಶ್ವಾನಗಳಿಗೆ ಎಳನೀರು ಇನ್ನಿತರ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕೆಂದರೆ ಪೊಲೀಸ್ ತರಬೇತಿ ವೇಳೆಯಲ್ಲಿ ಶ್ವಾನಗಳ ಆರೋಗ್ಯ ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಪೊಲೀಸ್ ತಂಡದಿಂದ ಈ ಒಂದು ಕಾರ್ಯವನ್ನು ನಡೀತಾ ಇದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ರಾಯಚೂರು SP ಆದಂಥ ಅರುಣಾಕ್ಷ ಗಿರಿ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ನಮ್ಮಲ್ಲಿ ಎಷ್ಟು ಶ್ವಾನಗಳಿದ್ದಾವೆ, ಏನೆಲ್ಲ ವ್ಯವಸ್ಥೆ ಮಾಡಿದ್ರಿ? ಸೊ ರಾಯಚೂರಲ್ಲಿ ಟೋಟಲ್ 5 ಶ್ವಾನ ಇದೆ. ಸೊ ನಮ್ಮಲ್ಲಿ 2 ಲ್ಯಾಬ್ರಡಾರು 3 ಡವರ್ಮ್ಯಾನ್ ಇದೆ. ಸೊ ನಮ್ಮದು ಮೇನ್ ಈಗ ರಾಯಚೂರಲ್ಲಿ ಇವಾಗ ತಾಪಮಾನ 45 ಡಿಗ್ರೀಸ್ ತನಕ ಹೋಗ್ತಾ ಇದೆ. ಸೊ ಇದಕ್ಕೋಸ್ಕರ ಎಲ್ಲ ಶ್ವಾನಗಳಿಗೆ ನಾವು ಏರ್ ಕೂಲರ್ ಕೊಟ್ಟಿದ್ದೀವಿ. ಆ್ಯಂಡ್ ಏರ್ ಕೂಲರಲ್ಲಿ ರೆಗ್ಯುಲರಾಗಿ ನೀರು ಕೂಡ ನಾವು ಬೋರ್ವೆಲ್ಲಿಂದ ಹಾಕ್ತಾಯಿದ್ದೀವಿ. ಆ್ಯಂಡ್ ಇದ್ರ ಜೊತೆಗೆ ನಾವು ಶ್ವಾನಗಳಿಗೆ ಎಳ್ನೀರು, ಆಮೇಲೆ ವಾಟರ್, ಆಮೇಲೆ ಮೊಸರು, ಮಜ್ಜಿಗೆ ಇವೆಲ್ಲ ಕೊಡ್ತಾಯಿದ್ದೀವಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಬಾತ್ ಕೂಡ ಮಾಡಿಸ್ತಾಯಿದ್ದೀವಿ. ಸೊ ಇದರಿಂದ ಶ್ವಾನಗಳಿಗೆ ಟೆಂಪರೇಚರ್ ರೆಗ್ಯುಲೇಟ್ ಕೂಡ ಆಗ್ತಾಯಿದೆ. ಆ್ಯಂಡ್ ನಾವು ಶ್ವಾನಗಳಿಗೆ ಎಲ್ಲ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದೀವಿ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.